ಪ್ರೇಕ್ಷಕರು ನಮಸ್ಕಾರ. NMMS ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿವರೆಗೂ ಕೂಡ 2023ರ ಜಿಮ್ಯಾಟ್ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳನ್ನು ವಿವಿಧ ವೆರೈಟಿಗೆ ಅನುಗುಣವಾಗಿ ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ದೀವಿ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ನಾವು 71 ಪ್ರಶ್ನೆಗಳಿಗೆ ವಿವಿಧ ವೆರೈಟಿಗೆ ಅನುಗುಣವಾದಂಥವುಗಳನ್ನು ಒಂದು ವಿಶೇಷವಾದಂಥ ಟ್ರಿಕ್ಸ್ಗಳು, ಮ್ಯಾಜಿಕ್ಗಳು, ಕೆಲವೊಂದು ಫಾರ್ಮುಲಾಗಳ ಮೂಲಕ ನಾವು ಅನೇಕ ಪರಿಹಾರಗಳನ್ನು ಕಂಡುಕೊಂಡು ಬಂದಿದ್ದೀವಿ. ಹಂಗಾರೆ ಇವತ್ತಿನ ಒಂದು ವೆರೈಟಿ ಏನೈತಿ ಅಂತ ನೋಡಿದಾಗ ಪ್ರಶ್ನೆಗಳು 72ರಿಂದ 74 ಐತಿ. ಏನೈತಿ ಅಂತ ನಾವು ನೋಡಿದಾಗ, ದ ಆರ್ಡರ್ ಆಫ್ ದ ಲೆಟರ್ಸ್ ದ್ಯಾಟ್ ನೀಡ್ ಟು ಕಮ್ ಇನ್ ದ ಬಾಕ್ಸಸ್ ಟು ಕಂಪ್ಲೀಟ್ ದ ಸರ್ಟನ್ ಪ್ಯಾಟರ್ನ್ ಸೀಸ್ ಅಂತ ಐತಿ. ಅಂದರೆ ಒಂದು ನಿರ್ದಿಷ್ಟ ವಿನ್ಯಾಸವನ್ನು ಪೂರ್ಣಗೊಳಿಸಲು ಚೌಕಗಳಲ್ಲಿ ಬರಬೇಕಾದ ಏನೈತಿ ಅಕ್ಷರಗಳ ಕ್ರಮವೆಂದರೆ, ಅಂದ್ರೆ ಸರ್ಟನ್ ಪ್ಯಾಟರ್ನ್ ಬರಬೇಕು. ಒಂದು ಪ್ಯಾಟರ್ನ್ ಬರಬೇಕು ಅಂದರೆ ನಾವು ಅದನ್ನು ಇಂಗ್ಲೀಷ್ನೊಳಗೆ ಇನ್ನೂ ಒಂದು ಕರಿತೀವಿ, ಸೀಕ್ವೆನ್ಸ್ ಅಂತ ಕರಿತೀವಿ. ಒಂದು ಹೊಂದಾಣಿಕೆ ಅಥವಾ ಒಂದು ಪ್ಯಾಟರ್ನ್ ಬರಬೇಕು ಅಂದರೆ ಏನು ಮಾಡ್ತೀವಿ, ನಾನು ಈ ರೀತಿ ಬರ್ಕೊಂಡ್ಬಿಟ್ಟಿದ್ದೀನಿ, ಇದನ್ನೇ 4 ಸಾರಿ ಬರ್ಕೊಂಡಿದ್ದೀನಿ, ಇದರೊಳಗೆ ಯಾವ ಆನ್ಸರ್ ಹಾಕಿದ್ರೆ ಸೀಕ್ವೆನ್ಸ್ ಆಗ್ತೈತಿ ಅಂದರೆ ಪ್ಯಾಟರ್ನ್ ಆಕತಿ ಅಂತ. ಈಗ ಮೊದಲೇದು ಆಪ್ಷನ್ ಎ ಇಲ್ಲಿ ಏನ ಅಂತ ಬರೆದ್ಬಿಟ್ಟಿದ್ದೀನಿ. ಆಪ್ಷನ್ ಏನನ್ನು ನಾನು ಫಿಲ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಏನೈತಿ, ಎಮ್ ಪಿ ಐತಿ, ಓ ಐತಿ, ಎಸ್ ಐತಿ. ಅಂದ್ರೆ ಆಪ್ಷನ್ 2ರೊಳಗೆ ಇಲ್ಲಿ ಎಮ್ ಐತಿ. ಇಲ್ಲಿ ನೋಡ್ರಿ, ಎಮ್ ಪಿ ಐತಿ, ನೆಕ್ಸ್ಟ್ ಎಸ್ ಐತಿ, ಓ ಐತಿ. 3ನೇ ಆಪ್ಷನ್ ಏನೈತಿ ನೋಡ್ರಿ, ಎಮ್ ಐತಿ, ಓ ಐತಿ, ಪಿ ಐತಿ, ಎಸ್ ಐತಿ. 4ನೇದು ನೋಡ್ರಿ, ಪಿ ಐತಿ, ಎಮ್, ಎಸ್, ಓ ಐತಿ. ಹಂಗಾರೆ ಪ್ಯಾಟ್ರನ್ ಯಾವುದೈತಿ ಅಂತ ನಾವು ಏನಾರು ಥಿಂಕ್ ಮಾಡಿದ್ವಿ ಅಂದ್ರೆ ನೋಡ್ರಿ, LMM NPO OQQ RSS. ಓಕೆ, ಒನ್ ಟೈಪು. LMM NP OS QQROS ಇದು ಆಗಲ್ಲ. LMM NOO PQQ RSS ಅದಲ್ಲ. LMP NMO SQQRSO. ಇಲ್ಲಿ ನೋಡಲಿ, ಇವು ಯಾವೂ ಕೂಡ ಸರಿ ಹೊಂದಾಣಿಕಿಲ್ಲ. ಆಪ್ಷನ್ ಸಿ ಅನ್ನು ಅಬ್ಸರ್ವ್ ಮಾಡಿರಿ. LM ಅದ್ರ ಮುಂದಿಂದ 2 ಸಲ ಜಂಪ್ ಆಗೈತಿ, 2 ಸಲ ರಿಪೀಟ್ ಆಗೈತಿ. ಎನ್ ಬಂದ ಮೇಲೆ NO ಅದರ ನೆಕ್ಸ್ಟ್ ಲೆಟ್ರು 2 ಸಲ ರಿಪೀಟ್ ಆಗೈತಿ. ಪಿದ್ದು ನೆಕ್ಸ್ಟ್ ಲೆಟ್ರ್ ಕ್ಯೂ ಐತಿ, ಅದು 2 ಸಲ ರಿಪೀಟ್ ಆಗೈತಿ. ಆರದ್ದು ಎಸ್ ಲೆಟ್ರು ಇದು ಏನೈತಿ 2 ಸಲ ರಿಪೀಟ್ ಆಗೈತಿ. ದೇರ್ ಫೋರ್ ಆಪ್ಷನ್ ಸಿನ ನಾವು ಇದರಲ್ಲಿ ಫಿಲ್ ಮಾಡಿದ್ರೆ ಒಂದು ವಿಶೇಷವಾದಂಥ ಒಂದು ಪ್ಯಾಟರ್ನ್ ಮಾಡ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗ್ತೈತಿ. ಓಕೆ, 73ನೇ ಪ್ರಶ್ನೆಯನ್ನಂತೂ ಕೂಡ ಇದೇ ಒಂದು ಪ್ಯಾಟರ್ನ್ಗೆ ಸಂಬಂಧಪಟ್ಟಂಗೆ ಐತಿ. ಅಂದ್ರೆ ಅಕ್ಷರ ಕ್ರಮ ಹೇಗೆ ಬರುತ್ತೆ ಅಂಥೇಳಿ ನಾನಿಲ್ಲಿ 4ಗಳನ್ನು ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿಗಳನ್ನು ಇದರ ಫಿಲ್ಲಪ್ ಮಾಡ್ತಾ ಹೋಗ್ತೀನಿ. ಏನು ಬರುತ್ತೆ ಅಂತ ಆಮೇಲೆ ಪ್ಯಾಟರ್ನನ್ನು ಥಿಂಕ್ ಮಾಡೋಣ. ಫಸ್ಟ್ ಪ್ಯಾಟರ್ನು BBAC ಅಂತೈತಿ. ನಾನಿಲ್ಲಿ ಫಿಲ್ ಮಾಡ್ತೀನಿ, BBAC ಅಂತೈತಿ. 2ನೇದ್ದು BBCA ಅಂತೈತಿ, BBCA ಅಂತೈತಿ. 3ನೇ ಪ್ಯಾಟರ್ನು BCAB ಅಂತೈತಿ. ನೆಕ್ಸ್ಟು 4ನೇದ್ದು ಏನಿದಾವೆ ಫಿಲ್ಲಪ್ ಮಾಡೋವಂಥವುಗಳು CCBA ಅಂತ ಐತಿ. ಈಗ ನಾವು ಕಂಡುಹಿಡಿಯೋಣ ಏನು ಒಂದು ಪ್ಯಾಟರ್ನ್ ಆಗ್ತೈತಿ, ಒಂದು ಸೀಕ್ವೆನ್ಸ್ ಯಾವುದು ಆಗ್ತೈತಿ ಅನ್ನೋದನ್ನು. ABB, BBA, ACC, CCA ಹೌದಲ್ಲ, ನೋಡೋಣ. ನೆಕ್ಸ್ಟ್ ABB, BBA, CCCAA ನೋಡಲಿ. ABB ಎಷ್ಟು ಬಿ ಅದ ನೋಡ್ರಿ, 1 2 3 4 ಅದಾವು, 1 2 3 4 ಅದಾವು. ಬಟ್ ಇಲ್ಲಿ ಎ ಇಲ್ಲ. ಹಂಗಾರೆ ಇಲ್ಲಿ ಏನೈತಿ ನೆಕ್ಸ್ಟು ಇಲ್ಲ, ಎ ಐತಿ. ನೆಕ್ಸ್ಟ್ ಇಲ್ಲಿ ಕೂಡ ಏನಾರು ಒಂದು 4 ಬರ್ಬೇಕಾಯ್ತು, ಬಂದಿಲ್ಲ. ಇಲ್ಲಿ ನೋಡ್ರಿ, ABB 3 ಬಿ ಅದಾವು, ಸಿ ಮತ್ತು 2 ಎ ಅದಾವು. ಇದು ಇಟ್ ಇಸ್ ನಾಟ್ ಪ್ಯಾಟರ್ನ್ ಆಗಿಲ್ಲ, ಇದು ಕೂಡ ಪ್ಯಾಟರ್ನ್ ಆಗಿಲ್ಲ. ಇಲ್ಲಿ ನೋಡೋಣ, ಇದೊಂದು 2 ಯಾವ ರೀತಿ ಪ್ಯಾಟರ್ನ್ ಬರ್ತಾವಂತ. ABC, BCA, BC ನೋಡಲಿ, BCA ಮತ್ತು BCC ಹಿಂಗೆ ಬಂದ್ಬಿಟ್ಟವು. ದಿಸ್ ಈಸ್ ಆಲ್ಸೋ ನಾಟ್ ಪ್ಯಾಟರ್ನ್. ಇದು ಇಲ್ಲೇನು ಬಂದೈತಿ ಅಂತ ಗಮನಿಸೋಣ. ನೋಡ್ರಿ, ಇಲ್ಲಿ ನೋಡ್ರಿ, ಇದ್ದದ್ರೊಳಗೆ ಇಲ್ಲೇ ಒಂದು A 4 B ಬಂದವು, ಮತ್ತು A 2 ಅದಾವು. ಮತ್ತು 4 C ಬಂದವು, A1 ಬಂದೈತಿ ಅದಲ್ಲ. A1 ನೆಕ್ಸ್ಟು A2, ಇಲ್ಲೇ A1 ಮಧ್ಯದೊಳಗೆ ಇಲ್ಲಿ ಏನದಾವು ರೀ, 4 B ಅದಾವು. ಇಲ್ಲಿ ಏನದಾವು 4 C ಅದಾವು. A 2 ಅದಾವು, AB A, ಇಲ್ಲಿ A2 4 C, A 4 B A ಮತ್ತು 4 C A ಐತಿ. ದೇರ್ ಫೋರ್ ಇಟ್ ಈಸ್ ಆಲ್ಸೋ ಒಂದು ಗುಡ್ ಪ್ಯಾಟರ್ನ್ ಆಗಲಿಕ್ಕೆ ಇದು ಆಪ್ಷನ್ ಎ ನಮಗೆ ಸಾಧ್ಯತೆಗಳದಾವು ಅಂತ. ಹೌದಾ? ಓಕೆ, 74ನೇ ಪ್ರಶ್ನೆದೊಳಗೆ ಕೂಡ ಇದೇ ಒಂದು ವೆರೈಟಿ ಸಂಬಂಧಪಟ್ಟದೈತೆ. ನಾನು ಏನು ಮಾಡ್ತಾ ಹೋಗ್ತೀನಿ, ಫಿಲ್ ಮಾಡ್ತಾ ಹೋಗ್ತೀನಿ.
ಓಕೆ, ಫಿಲ್ ಮಾಡ್ತಾ ಹೋಗ್ತೀನಿ. ಆಪ್ಷನ್ ಎದನು ಏನೇನದವು ಅಂತ ಫಿಲ್ ಮಾಡಿದ ಮೇಲೆ ಯಾವ ರೀತಿ ಪ್ಯಾಟರ್ನ್ ಬರುತ್ತಂತೆ. ABDA ಅಂತೈತಿ. ನೆಕ್ಸ್ಟ್ ACBD ಅಂತೈತಿ. ನೆಕ್ಸ್ಟ್ ABCA ನೆಕ್ಸ್ಟು ABAA ಅಂತೈತಿ. ಹೌದಾ? ಹಂಗಾರೆ ಯಾವುದು ಪ್ಯಾಟ್ರನ್ ಆಗ್ತೈತಿ ಅಂತಂತ ಅಬ್ಸರ್ವ್ ಮಾಡೋಣ. ಹೌದಲ್ಲ? ಮೊದಲೇ ನೋಡ್ರಿ AA BAC DDA ಏನೂ ಇಲ್ಲ ಇದರಲ್ಲಿ. ಹೌದಲ್ಲ? ಇಲ್ಲಿ 3A ಬಂದವು, ಹೊಳ್ B ಬಂದೈತಿ, ನೆಕ್ಸ್ಟ್ AC ಬೇರೆ ಡಿಫ್ರೆಂಟ್ ಬಂದೈತಿ. ಇಟ್ ಈಸ್ ನಾಟ್ ಅ ಸೀಕ್ವೆನ್ಸ್, ನಾಟ್ ಅ ಪ್ಯಾಟರ್ನ್ ಒನ್ ಲೈಕ್. ಓಕೆ, ನೆಕ್ಸ್ಟು B ಇದ್ದು ನೋಡ್ರಿ, AA 3A ಬಂದವು, ಮತ್ತು C ಬಂದು AC ಬಂದೈತಿ, ಮತ್ತು BDE ಬಂದೈತಿ. ಓಕೆ, ಇಟ್ ಈಸ್ ಆಲ್ಸೋ ನಾಟ್ ಪ್ಯಾಟರ್ನ್. AA 3A ಬಂದವು, ಹೊಳ್ಳಿ ಮತ್ತು B ಬಂದೈತಿ, ಮತ್ತು ACBA ಬಂದೈತಿ, 2 C ಬಂದವು, D ಇಲ್ಲಿ A ಐತಿ, ಏನೂ ಇಲ್ಲ. ಇಲ್ಲಿ ನೋಡ್ರಲ್ಲ 3A ಐತಿ, BA AA AB AC AD AE ನೋಡ್ರಲೆ AA AB AC AD AE ನೋಡ್ರಲಿ ಹಂಗೈತಿ. ಇಟ್ ಈಸ್ ಎ ಕಾಮನ್. ಅದಲ್ಲ, ಇದು ಎಲ್ಲ ಕಾಮನ್ ಕಡೆ ಐತಿ. ಇಲ್ಲಿ ABCDE ನೋಡ್ರಲಿ ಕಂಟಿನ್ಯೂಸ್ ಆಗಿ ಸೀರಿಯಲ್ ಅದಾವು. ದೇರ್ ಫೋರ್ ಏನೋ ಡಿ ಅನ್ನೋದು ಒಂದು ಗುಡ್ ಪ್ಯಾಟರ್ನ್ ಆಗ್ತೈತಿ ಅಂತ ಇಲ್ಲಿ ನಾವು ಹೇಳ್ಬೋದು. AA AB AC AD AE ಅಂದರೆ ಕಂಟಿನ್ಯೂಸ್ ಆಗಿ ಇಟ್ ಇಸ್ ಎ ಕಾಮನ್. B ಇದು ಕಂಟಿನ್ಯೂಟ್ ಆಗಿ ಅದರ ಜೋಡಿಯಲ್ಲಿ ಹೊಂದಾಣಿಕೆ ಆಗೈತಿ. ದೇರ್ ಫೋರ್ ಡಿ ಅನ್ನೋದು ಇದು ಏನೈತಿ ಪಕ್ಕಾ ಪ್ಯಾಟರ್ನ್ ಆಗಿರುವಂಥ ಒಂದು ಆಪ್ಷನ್ನು ಅಂತಿಲ್ಲ ನಾವು ಏನು ಹೇಳ್ತೀವಿ. ಓಕೆ, ಹೇಳ್ತೀವಿ. ಹಾಗಾಗಿ ಇಲ್ಲಿ ಒಂದು ಅಬ್ಸರ್ವಿಂಗ್ ಸ್ಕಿಲ್ ಥ್ರೂ ನಾವು ಇದನ್ನು ಫಿಲ್ಲಪ್ ಮಾಡಿದಾಗ ಇಲ್ಲಿ ಏನು ಒಂದು ಪ್ಯಾಟರ್ನ್ ಆಗ್ತೈತಿ ಅನ್ನೋದನ್ನು ಗಮನಿಸಿ ನಾವು ಆನ್ಸರ್ ಮಾಡಬೇಕಾಗ್ತೈತಿ. ಓಕೆ ಸ್ನೇಹಿತರೆ, ಇನ್ನು ಮುಂದಿನ 75, 76, 77 3 ಪ್ರಶ್ನೆಗಳು ಚಿತ್ರಗಳಿಗೆ ಶ್ರೇಣಿಗಳಿಗೆ ಆದರ್ಶವು. ಈ ಕೆಳಗೆ ಪ್ರಶ್ನೆಗಳು ಚಿತ್ರಗಳ ಶ್ರೇಣಿಯನ್ನು ಆಧರಿಸಿವೆ. ಕೊಟ್ಟಿರುವ ಆಯ್ಕೆಗಳಿಂದ ಮುಂದಿನ ಚಿತ್ರವನ್ನು ಆರಿಸ್ರಿ ಅಂತ ಹೇಳ್ಯಾರ. ಭಾಳ ಸಿಂಪಲ್ ಐತಿ. ಏನೈತಿ ನೋಡ್ರಿ, ಒಂದನೇ ಒಂದು ಚೌಕದೊಳಗೆ ಒಂದು ಲೆಫ್ಟ್ ಸೈಡು ಒಂದು ಕಂಬಿ ಕೊಟ್ಟಾರ, ಒಂದು ಕಡ್ಡಿ. ಇಲ್ಲಿ ನೆಕ್ಸ್ಟು ಚೌಕದೊಳಗೆ ಒಂದು ಕಂಬಿ ಜೊತೆಗೆ ಒಂದು ಅರ್ಧ ಕಂಬಿ ಸೇರೈತಿ. ಅಂದರೆ ಎಷ್ಟು ಹೆಚ್ಚಿಗೆ ಆಯಿತು? ಅರ್ಧ ಹೆಚ್ಚಿಗೆ ಆಯಿತು. ನೆಕ್ಸ್ಟ್ ಒಂದು ಚೌಕದೊಳಗೆ 2 ಪೂರ್ಣ ಕಂಬಿ, ಒಂದು ಅರ್ಧ ಕಂಬಿ ಹೆಚ್ಚಿಗೆ ಆಯ್ತು. ಅಂದರೆ ಎಷ್ಟಾಯ್ತು ಹೇಳ್ರಿ? 1 ಕಂಬಿ ಹೆಚ್ಚಿಗೆ ಆಯ್ತು ಅಂತಲ್ಲ. ಇನ್ನು ನೆಕ್ಸ್ಟ್ ಸೀರೀಸ್ ಒಳಗೆ ಅಂದರೆ ಇದು ನಂಬರ್ ಸೀರೀಸ್ ಥರನೇ ಇದು ಫಿಗರ್ ಸೀರೀಸ್ ಅಂತ ಕರಿತೀವಿ, ಫಿಗರ್ ಇನ್ ಸೀರೀಸ್ ಅಂತ. ಹಾಗಾಗಿ ಹಂಗಾರೆ ಒಂದು ಸೀರೀಸ್ ಹಾಕೋಂತ ಬಂದೈತಿ. ಏನು ಹಾಕೋಂತ ಬಂದೈತಿ? 1ನೇ ಚೌಕದೊಳಗೆ 1, ನೆಕ್ಸ್ಟು ಅರ್ಧ ಹೆಚ್ಚಿಗೆ ಆಯ್ತು, ಹೆಚ್ಚಿಗೆ ಆಗಿದ್ದು ನೋಡತ್ತೀವಿ. ನೆಕ್ಸ್ಟು 1 ಹೆಚ್ಚಿಗೆ ಆಯ್ತು. ಇದು ನೆಕ್ಸ್ಟ್ ಎಷ್ಟು ಆಗಬೇಕು? 1.5 ಹೆಚ್ಚಿಗೆ ಆಗಬೇಕು. 1.5 ಹೆಚ್ಚಿಗೆ ಆಗಂಥ ಆಪ್ಷನ್ ಯಾವ್ದು ನೋಡ್ರಿ? ಅಂದ್ರೆ 2.5ಗೆ 1.5 ಸೇರಿದರೆ ಎಷ್ಟಾಗುತ್ತೆ? 4 ಆಗುತ್ತೆ. ಹಾಗಾಗಿ 4 ಇರುವಂಥದ್ದು ಯಾವುದೈತೆ ಅಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ. ನೋಡ್ರಿ, ಇಲ್ಲಿ ಇದನ್ನು ಹೆಚ್ಚಾಗಿ B ಹಾಕಿಬಿಡ್ತಾರೆ. ಇಲ್ಲಿ 1 ಹೆಚ್ಚಿಗೆ ಆಗೈತೆ ರೀ, ಇಲ್ಲಿ ಮತ್ತೆ ಮುಂದೆ 1 ಹೆಚ್ಚಿಗೆ ಆಗ್ತೈತೆ ರೀ, 3.5 ಆಗ್ತೈತೆ. ಇಟ್ ಈಸ್ ರಾಂಗ್. ಹಾಗಾಗಿ ಇಲ್ಲಿ ಏನು ಸೀರೀಸ್ ಒಳಗೆ ಹೋಗೈತಿ ಅನ್ನೋದನ್ನು ಗಮನಿಸಿ ನಾವು ಇಲ್ಲಿ ಉತ್ತರಿಸ್ಬೇಕಾಗ್ತೈತೆ ಅಂತ. ಓಕೆ, ಹಂಗಾರೆ ಇನ್ನು 76ನೇ ಪ್ರಶ್ನೆಯೂ ಕೂಡ ಒಂದು ಫಿಗರ್ ಇನ್ ಸೀರೀಸ್ ಸಂಬಂಧಪಟ್ಟದ್ದೈತಿ. ಏನೈತಿ ಅಂತ ಗಮನಿಸೋಣ. ಇನ್ನು 76ನೇ ಪ್ರಶ್ನೆ ಏನೈತಿ? ಇಲ್ಲಿ ನೋಡ್ರಿ, ಒಂದು ಸ್ಟಾರ್ ಐತಿ, ಇಲ್ಲಿದು ಐತಿ, ಹಿಂಗೈತಿ. ಇಲ್ಲಿಂದ ಏನಾಗೈತಿ ಅನ್ನೋದನ್ನು ಸೀರೀಸ್ ಗಮನಿಸ್ಕೊಳ್ಳೋಣ. ಪ್ಲಸ್ಸು ಇದ್ರ ಅಪೋಸಿಟ್ ಸೈಡ್ ಬಂದೈತಿ, ಇಲ್ಲಿಂದ ಬಂದು ಈ ಚಿತ್ರ ಇಲ್ಲಿಗೆ ಬಂದೈತಿ. ಏನು? ಸ್ಟಾರು ಕೆಳಗಿಳಿದು ಈ ರೌಂಡು ಇಲ್ಲಿ ಬಂದು ಚಿತ್ರ ಆಗೈತಿ. ಈ ಸ್ಟಾರು ಈ ವೃತ್ತದೊಳಗೆ ಕೂತೈತಿ ಅದಲ್ಲ, ಇಲ್ಲಿ ಗಮನಿಸ್ರಿ. ನೆಕ್ಸ್ಟ್ ನೋಡ್ರಿ ಏನಾಗ್ತೈತಿ? ಈ ವೃತ್ತ ಇಲ್ಲಿ ಮ್ಯಾಲೆ ಬಂದು ಪ್ರಶ್ನೆ ಪ್ಲಸ್ ಇಲ್ಲಿ ಹೋಗ್ತೈತಿ. ಚೌಕ ಆಟೋಮೆಟಿಕ್ಕಾಗಿ ಇಲ್ಲಿ ಬರುತ್ತೆ, ಅಂದ್ರೆ ರೊಟೇಷನ್ ಆಗ್ತಾ ಬಂದೈತಿ. ಇದು ಇದರ ಅಪೋಸಿಟ್ಟಾಗಿ ಏನು ಹೊಂಟೈತಿ? ಈ ಸೈಡ್ ಸ್ಟಾರ್ ಹೋಗ್ತೈತಿ. ಹಂಗಾರೆ ಮುಂದಿನ ಚಿತ್ರದೊಳಗೆ ಏನಾಗ್ತೈತಿ? ಸ್ಟಾರು ವೃತ್ತದೊಳಗೆ ಸಿಕ್ಕೊಂಡಿರ್ತೈತಿ, ಅದು ಅಪೋಸಿಟ್ ಸೈಡ್ ಬಂದಿರ್ತೈತಿ. ಅಂದ್ರೆ ಇದು ವೃತ್ತ ಇಲ್ಲಿಗೆ ಬರ್ಬೇಕು, ಈ ಕಾರ್ನರ್ಗೆ ಬಂದು ಈ ಸ್ಟಾರು ವೃತ್ತದೊಳಗೆ ಕೂಡ್ಬೇಕು. ಪ್ಲಸ್ಸು ಈ ಕಡೆ ಬರ್ಬೇಕು, ಇದು ಆಟೋಮೆಟಿಕ್ಕಾಗಿ ಏನು ಬರ್ಬೇಕು? ಈ ಕಡೆ ಬರ್ಬೇಕು. ಅಂದ್ರೆ ಇದು ಇಲ್ಲೇ ರೊಟೇಟ್ ಆಗಾಕತ್ತೈತಿ, ಇವು ಎರಡೂ ಇಲ್ಲೇ ರೊಟೇಟ್ ಆಗತ್ತೈತಿ. ಬಟ್ ಸ್ಟಾರು ವೃತ್ತದೊಳಗೆ ಹೋಗೋದು ಮಾತ್ರ ಚೇಂಜ್ ಆಗ್ತಾ ಬರ್ತಿದೆ. ದೇರ್ ಫೋರ್ ಈ ಚೌಕ್ ಇಲ್ಲಿ ಬರ್ಬೇಕು, ಈ ಸ್ಟಾರು ವೃತ್ತದೊಳಗೆ ಕೂಡ್ಬೇಕು, ಅದು ಆ ಸ್ಟಾರು ವೃತ್ತದೊಳಗೆ ಇಲ್ಲಿ ಬಂದು ಕೂಡ್ಬೇಕು, ಈ ಪ್ಲಸ್ ಇಲ್ಲಿ ಬರ್ಬೇಕು. ಅಂಥದ್ದು ಎಲ್ಲೈತಿ ಆನ್ಸರ್ ಅಂದ್ರೆ ಆಪ್ಷನ್ ಸಿ ಐತಿ ನೋಡ್ರಿ. ಹೌದಾ? ಪ್ಲಸ್ ಇಲ್ಲಿ ಬಂದೈತಿ,
ವೃತ್ತ ಇಲ್ಲಿ ಬಂದಾಗ ಈ ಸ್ಟಾರ್ ಹೋಗಿ ವೃತ್ತದೊಳಗೆ ಕೂಡ್ತೈತಿ, ಈ ಚೌಕ ಇಲ್ಲಿ ಬರ್ತೈತಿ. ಅಂದ್ರೆ ನೋಡ್ರಿ ಚೌಕಗಳು ಬರೀ ಇಲ್ಲಷ್ಟೇ ರೊಟೇಷನ್ ಆಗ್ಯಾವ ಹೌದಲ್ಲ. ಆದರೆ ರೊಟೇಷನ್ ಆಗಿರೋದು ಯಾವುದು ಸ್ಟಾರು ಮತ್ತು ವೃತ್ತ. ಈ ಪ್ಲಸ್ಸು ಮತ್ತು ಚೌಕಗಳು ಅದೇ ಸೈಡ್ಗಳು ಅದಾವೆ. ಇವೆರಡಷ್ಟು ಏನಾಗತ್ತವು ರೊಟೇಷನ್ ಆಗತ್ತವು. ಇಲ್ಲಿ ಈ ಕಡೆ ಬಂದು ಇಲ್ಲಿ ಬಂದೈತಿ, ಮತ್ತು ಇಲ್ಲಿ ಬಂದ ಮೇಲೆ ಖಾಲಿ ಆಗೈತಿ, ಈ ಸ್ಟಾರ್ ಇಲ್ಲಿ ಬಂದೈತಿ, ಮತ್ತು ಇಲ್ಲಿ ನೆಕ್ಸ್ಟ್ ಏನಾಗ್ತೈತಿ ಸ್ಟಾರ್ ಅಲ್ಲಿ ಹೋಗಿ ಕೂಡ್ತೈತಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಭಾಳ ಸಿಂಪಲ್ ಐತಿ ಇದು. 77ನೇ ಪ್ರಶ್ನೆ ಏನೈತಿ ಅಂದ್ರೆ, ಇಲ್ಲೊಂದು ಚೌಕದೊಳಗೆ ಒಂದು ಗುಂಡು ಲೋಲಕ ಅಂತ ಕರಿತೀವಿ ನಾವು, ಲೋಲಕ ಥರ ಐತಿ, ಒಂದು ಎರೋ ಮಾರ್ಕದ್ದು ಐತಿ ಹೌದಾ. ಒಂದು ಲೋಲಕ ಲೆಫ್ಟ್ ಸೈಡು ಅಂದರೆ ಎಂಟಿ ಕ್ಲಾಕ್ ವೈಸ್ ರೊಟೇಟ್ ಹಾಕೋಂತ ಹೋಗಿದೆ. ಈ ಎರೋ ಮಾರ್ಕ್ ಇರೋಂಥ ಮುಳ್ಳು ಕ್ಲಾಕ್ ವೈಸ್ ಹಾಕೋಂತ ಹೊಂದೈತಿ. ಇದು ನೋಡ್ರಿ, ಇದು ಎಂಟಿ ಕ್ಲಾಕ್ ವೈಸ್ ಬಂದರೆ ಇದು ಇಲ್ಲಿ ಬರುತ್ತೆ. ಅಂದರೆ ಎಂಟಿ ಕ್ಲಾಕ್ ವೈಸ್ ಅಂತಲ್ಲ, ಗಡಿಯಾರದ ವಿರುದ್ಧ ದಿಕ್ಕು, ಗಡಿಯಾರದ ದಿಕ್ಕು ಅಂತೇಳಿ. ಗಡಿಯಾರದ ಇದು ಏನು ಲೋಲಕ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ 90 ಡಿಗ್ರಿ ಏನಾದರೂ ಚಲಿಸ್ತಿದ್ರೆ, ಎರೋ ಮಾರ್ಕು 45 ಡಿಗ್ರಿ ಗಡಿಯಾರದ ದಿಕ್ಕಿನಲ್ಲಿ ಚಲಿಸುತ್ತೆ ಅಂತ ಹೇಳ್ತೀವಿ. ಹಂಗಾರೆ ಇಲ್ಲಿ ನೋಡ್ರಿ, ಲೋಲಕ 90 ಡಿಗ್ರಿ ಹಿಂಗೆ ಗಡಿಯಾರದ ವಿರುದ್ಧ ದಿಕ್ಕಿಗೆ ಚಲಿಸ್ತಕ್ಕಂಥೈತಿ. ಇಲ್ಲಿಂದ ಇಲ್ಲಿ ಬಂದೈತಿ ಹೌದಾ. ನೆಕ್ಸ್ಟು ಇದು ಅಪೋಸಿಟ್ ಸೈಡ್ ಬಂದೈತಿ, ಎಷ್ಟು 45 ಡಿಗ್ರಿ. ಇದು ನೆಕ್ಸ್ಟ್ ನೋಡ್ರಲೆ, ಇದು 45 ಡಿಗ್ರಿ ಇಲ್ಲಿ ಬಂದಿತ್ತು, ಇದು 90 ಡಿಗ್ರಿ ಉಲ್ಟಾ ಬಂದಾಗ ಅಂದ್ರೆ ಎಂಟಿ ಕ್ಲಾಕ್ ವೈಸ್ ಬಂದಾಗ ಎರಡು ಒಂದು ಕಡೆ ಸೇರ್ತಾವೆ. ಹಂಗಾರೆ ಈಗೇನಾಗ್ಬೇಕು ಹೇಳ್ರಿ, ಎರೋ ಮಾರ್ಕು 45 ಡಿಗ್ರಿ ಇಲ್ಲಿ ಬರ್ಬೇಕು ಅದಲ್ಲ, ಇದು ಏನು ಬರ್ಬೇಕು ಇಲ್ಲಿ ಬರ್ಬೇಕು ಅದಲ್ಲ. ಹೆಂಗೆ ಬರುತ್ತೆ ಈ ಸದ್ಯ ಇಲ್ಲದವಲ್ಲ, ಇದು ಹಂಗಾರೆ ಇದು 90 ಡಿಗ್ರಿ ಎಂಟಿ ಕ್ಲಾಕ್ ವೈಸು ಲೋಲಕ ಬರುತ್ತೆ, ಇದು ಏನು ಬರುತ್ತೆ ಕ್ಲಾಕ್ ವೈಸ್ 45 ಡಿಗ್ರಿ ಬರುತ್ತೆ. ಈ ರೀತಿಯಾದಂಥ ಫಿಗರ್ ಎಲ್ಲ ಐತಿ ಅಂದ್ರೆ ಇಲ್ಲಿ ನೋಡ್ರಿ, ಆಪ್ಷನ್ ಬಿ ಏನೈತಿಲ್ಲಿ, ಆಪ್ಷನ್ ಬಿ ಸರಿಯಾದ ಉತ್ತರ ಅಂತ. ಹಾಗಾಗಿ ಕ್ಲಾಕ್ ವೈಸು ಎಂಟಿ ಕ್ಲಾಕ್ ವೈಸು ಯಾವ ರೀತಿ ಮೂವ್ಮೆಂಟ್ ಆಗೈತಿ ಅನ್ನೋದನ್ನು ಮೊದಲ ಈ ಚಿತ್ರದೊಳಗೆ 2-3 ಚಿತ್ರದೊಳಗೆ ನಾವೇನಾದ್ರು ಗಮನಿಸಿದ್ವಿ ಅಂದರೆ ಆಟೋಮೆಟಿಕ್ಕಾಗಿ ನಮಗೆ ಮುಂದಿನ ಉತ್ತರ ಏನು ಮುಂದೆ ಸರಣಿಯಲ್ಲಿ ಫಿಗರ್ ಇನ್ ಸೀರೀಸ್ ಒಳಗೆ ಬರಬೇಕಾದ ಚಿತ್ರ ನಮ್ಗೆ ಗೊತ್ತಾಗ್ತೈತಿ ಅಂತ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವೆರೈಟಿಗೆ ಸಂಬಂಧಪಟ್ಟಂಥ ಅನೇಕ ಸಂಬಂಧಪಟ್ಟಂಥ ಪ್ರಶ್ನೆಗಳ ಪರಿಹಾರಗಳನ್ನ ಮುಂದಿನ ವಿಡಿಯೋದಲ್ಲಿ ನಾವು ಹೊತ್ಕೊಂಡು ಬರೋಣ ಅಂತ ಹೇಳ್ತಾ ಒಟ್ಟಿಗೆ ಥ್ಯಾಂಕ್ ಯು, ಧನ್ಯವಾದಗಳು.